ಹಲೋ ಸ್ಟೂಡೆಂಟ್ಸ್, ನಮ್ಮ ಟ್ರಿನಿಟಿ ITI ಇವರ ಆನ್ಲೈನ್ ವಿಡಿಯೋ ಕ್ಲಾಸಿಗೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಹಿಂದಿನ ಆಪ್ಟಿಕಲ್ ಫೈಬರ್ ಕೇಬಲ್ ಥಿಯರಿ ಕ್ಲಾಸ್ನಲ್ಲಿ ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಯಾವ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಆಗಿರ್ತದೆ ಅದನ್ನು ತಿಳ್ಕೊಂಡಿದ್ದೇವೆ. ಮುಂದಕ್ಕೆ ಲೈಟಿನ ಬಗ್ಗೆ ಕೆಲವು ಗುಣಗಳನ್ನು ತಿಳಿದುಕೊಳ್ಳುವ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಟ್ ಅಂತ ಹೇಳ್ತೇವೆ, ಅಂದರೆ ಲೈಟಿನ ಕೆಲವು ವಿಶಿಷ್ಟ ಗುಣಗಳು, ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಫಸ್ಟ್ ಬರುವಂಥದ್ದು ರಿಫ್ಲೆಕ್ಷನ್, ಪ್ರತಿಫಲನ ಅಂತ ಹೇಳ್ತೇವೆ. ರಿಫ್ಲೆಕ್ಷನ್, ಫಾರ್ ಎಕ್ಸಾಂಪಲ್, ನಾವೊಂದು ಮಿರರಿಗೆ, ಗ್ಲಾಸ್ ಅಲ್ಲ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲ, ಮಿರರ್ಗೆ ಲೈಟ್ ಅನ್ನು ಫೋಕಸ್ ಮಾಡಿದ್ರೆ ಆ ಲೈಟ್ ರಿಫ್ಲೆಕ್ಷನ್ ಆಗ್ತದೆ ಅಥವಾ ಪ್ರತಿಫಲನ ಆಗ್ತದೆ. ಅದನ್ನೇ ರಿಫ್ಲೆಕ್ಷನ್ ಅಂತ ಹೇಳುದು. ದ ಬೌನ್ಸಿಂಗ್ ಬ್ಯಾಕ್ ಆಫ್ ರೇಸ್ ಆಫ್ ಲೈಟ್ ಫ್ರಮ್ ಎ ಪಾಲಿಶ್ಡ್ ಅಂಡ್ ಶೈನಿ ಸರ್ಫೇಸ್ is called reflection of light. ಅಂದ್ರೆ ಲೈಟ್ ಫೋಕಸ್ ಮಾಡಿದ ಲೈಟ್ ಬೌನ್ಸಿಂಗ್ ಬ್ಯಾಕ್, ರಿಟರ್ನ್ ಬರುದು. ಅದು ಮಿರರೇ ಆಗ್ಬೇಕಂತೇಳಿಲ್ಲ, ಯಾವುದೇ ಒಂದು ಪಾಲಿಶ್ಡ್ ಶೈನಿ ಸರ್ಫೇಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಶೈನಿ ಅಲ್ಯೂಮಿನಿಯಂ ಶೀಟ್ ಇದ್ರೆ ಅದಕ್ಕೆ ಲೈಟ್ ಫೋಕಸ್ ಮಾಡಿದ್ರೆ ಲೈಟ್ ರಿಫ್ಲೆಕ್ಟ್ ಆಗ್ತದೆ. ಸೊ ಟೋಟಲಿ ಯಾವುದೇ ಒಂದು ಪಾಲಿಶ್ಡ್ ಅಥವಾ ಶೈನಿ ಸರ್ಫೇಸ್ ಇಂದ ಲೈಟ್ ರಿಟರ್ನ್ ಬರುವುದಕ್ಕೆ, ನಾವು ಫೋಕಸ್ ಮಾಡಿದ ಲೈಟ್ ರಿಟರ್ನ್ ಬರುವುದಕ್ಕೆ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ಸೊ ನಾರ್ಮಲಿ ನಾನು ಎಕ್ಸಾಂಪಲ್ ಹೇಳಿದೆ, ಮಿರರ್ಗೆ ಲೈಟ್ ಫೋಕಸ್ ಮಾಡಿದ್ರೆ ಅದು ರಿಟರ್ನ್ ಬರ್ತದೆ ಲೈಟ್, ಅದು ರಿಫ್ಲೆಕ್ಷನ್. ನೆಕ್ಸ್ಟ್, ರಿಫ್ರಾಕ್ಷನ್. ಇಟ್ ಈಸ್ ದ ಬೆಂಡಿಂಗ್ ಆಫ್ ಲೈಟ್ ray that occurs when the light ray passes from one medium to the other. So light ಒಂದು ಮೀಡಿಯಾದಿಂದ ಇನ್ನೊಂದು ಮೀಡಿಯಂಗೆ ಪಾಸ್ ಆಗುವಾಗ ಬೆಂಡ್ ಆಗ್ತದೆ. ಇದಕ್ಕೆ ಎಕ್ಸಾಂಪಲ್ ಹೇಳುವುದಾದ್ರೆ, ಒಂದು ಗ್ಲಾಸ್ನಲ್ಲಿ ಅಥವಾ ಯಾವುದೇ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಅರ್ಧದವರೆಗೆ ನೀರನ್ನು ಹಾಕಿ ಮೇಲಿನಿಂದ ನಾವು ಲೈಟ್ ಅನ್ನ ಫೋಕಸ್ ಮಾಡಿದ್ರೆ ನಮಗೆ ನೀರಿನ ಒಳಗೆ ಲೈಟ್ ರೇ ಬೆಂಡ್ ಆದಾಗೆ ಕಾಣ್ತದೆ. ಇದು ನೀವು ನೋಡಿರ್ಬೋದು. ಯಾವುದೇ ಒಂದು ಗ್ಲಾಸಿನ ಅಲ್ಲಿ ನೀರು ತುಂಬಿಸಿ ಒಂದು ನಾವು ಸ್ಟ್ರಾವನ್ನು ಇಟ್ಟರೆ ಆ ಸ್ಟ್ರಾ ಬೆಂಡ್ ಆದಾಗೆ ಕಾಣ್ತದೆ. ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದೆ ನಾನು, ಒಂದು ಗ್ಲಾಸ್ನಲ್ಲಿ ಹಾಫ್ ವಾಟರ್ ಫಿಲ್ ಮಾಡಿ ಮೇಲಿನಿಂದ ನಾವು ನೀರಿಗೆ ಲೈಟ್ ಅನ್ನು ಫೋಕಸ್ ಮಾಡಿದ್ರೆ ಆ ಫೋಕಸಿಂಗ್ ಲೈಟ್ ರೇ ಏನಿದೆ ಅದು ನೀರಿನ ಒಳಗೆ ಹೋಗುವಾಗ ಸ್ವಲ್ಪ ಬೆಂಡ್ ಆದಾಗೆ ಕಾಣ್ತದೆ. ಈ ಬೆಂಡ್ ಆಗುವಂತ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಗುಣವನ್ನು ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನ, ರಿಫ್ರಾಕ್ಷನ್ ಅಂದ್ರೆ ರಿಫ್ರಾಕ್ಷನ್ ಅಂತ ಹೇಳಿದ್ರೆ ಲೈಟ್ ಬೆಂಡ್ ಆಗುವಂಥದ್ದು. ಮುಂದಿನ ಪಾರ್ಟ್ ಅನ್ನು ನೋಡುವ. ಆಂಗಲ್ ಆಫ್ ಇನ್ಸಿಡೆನ್ಸ್, ದ ಆಂಗಲ್ ಅಟ್ ವಿಚ್ ಲೈಟ್ ಸ್ಟ್ರೈಕ್ಸ್ ಎ ಸರ್ಫೇಸ್ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್. ನಾರ್ಮಲ್ ಅಂದ್ರೆ 90 ಡಿಗ್ರಿ ಅಂತ ತಿಳ್ಕೊಳ್ಬೇಕು. ಸರ್ಫೇಸ್ ಅಂದ್ರೆ ಯಾವುದೇ ವಸ್ತುವಿನ ಮೇಲ್ಮೈ ಹೊರಿಜಾಂಟಲ್ ಆಗಿ ಇಟ್ಟಾಗ 90 ಡಿಗ್ರಿ ಅಂತ ಹೇಳಿದ್ರೆ ವರ್ಟಿಕಲ್ ಬರ್ತದೆ. ಸೊ ಅದನ್ನು ನಾರ್ಮಲ್ ಅಥವಾ 90 ಡಿಗ್ರಿ ಅಂತ ಹೇಳ್ತೇವೆ. ನಾವು ಆ ಸರ್ಫೇಸ್ ಮೇಲೆ ಯಾವ ಆಂಗಲ್ ಅಲ್ಲಿ ಲೈಟ್ ಅನ್ನು ಫೋಕಸ್ ಮಾಡ್ತೇವೆ ಅದನ್ನು ಆಂಗಲ್ ಆಫ್ ಇನ್ಸಿಡೆನ್ಸ್, ಅಥವಾ ಆ ವಸ್ತುವಿನ ಮೇಲೆ ನಾವು ಫೋಕಸ್ ಮಾಡಿದ ಲೈಟ್
ಎಷ್ಟು ಆಂಗಲ್ ಅಲ್ಲಿ 90 ಡಿಗ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಆಂಗಲ್ ಅಲ್ಲಿ ಅದ ಸರ್ಫೇಸ್ ಮೇಲೆ ಬೀಳ್ತದೆ ಅನ್ನೋದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬರುವಂತದ್ದು ಆಂಗಲ್ ಆಫ್ ರಿಫ್ಲೆಕ್ಷನ್. Angle of reflection, the angle at which light is reflected from a surface. ಅಂದ್ರೆ ನಾವು ಇನ್ಸಿಡೆಂಟ್ ಮಾಡಿದ ಲೈಟ್ ಅಂದ್ರೆ ಫೋಕಸ್ ಮಾಡಿದ ಲೈಟ್ ಯಾವ ಆಂಗಲ್ ಅಲ್ಲಿ ರಿಟರ್ನ್ ಬರ್ತದೆ, ರಿಫ್ಲೆಕ್ಟ್ ಆಗ್ತದೆ, ಅದನ್ನು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ಸೊ ಈ ಡಯಾಗ್ರಾಮ್ ನಲ್ಲಿ ನೀವು ನೋಡಬಹುದು, ಫಿಗರ್ ನಲ್ಲಿ. ಇಲ್ಲಿ ಸರಿಯಾಗಿ ತಿಳ್ಕೊಳ್ಳಿ, ಇದು ಈ ಲೈನ್ ಕಾಣ್ತದಲ್ಲ, ಇದು ಎರಡು ಮೀಡಿಯಂಗಳ ಬೌಂಡರಿ. ಅಂದ್ರೆ ಇಲ್ಲಿ ಒಂದು ಗ್ಲಾಸ್ ಮೀಡಿಯಂ ಕೊಟ್ಟಿದ್ದಾರೆ, ಅಂದ್ರೆ ಈ ಲೈನ್ ನ ಕೆಳಗಿರುವುದು ಫುಲ್ ಗ್ಲಾಸ್, ಆಮೇಲೆ ಈ ಲೈನ್ ನ ಮೇಲೆ ಇರುವಂತದ್ದು ಏರ್. ಇಲ್ಲಿ ಕೊಟ್ಟಿದ್ದಾರೆ ಏರ್, ಮೇಲೆ ಇರುವುದು ಫುಲ್ ಲೈನ್ ಗಿಂತ ಮೇಲೆ, ಈ ಲೈನ್ ಗಿಂತ ಮೇಲೆ ಇರುವುದು ಫುಲ್ ಏರ್, ಲೈನ್ ಗಿಂತ ಕೆಳಗೆ ಇರುವುದು ಇಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ. ನೀವು ಅಸ್ಯೂಮ್ ಮಾಡಿ ಗ್ಲಾಸ್ ನ ಒಳಗಿಂದ ಒಂದು ಲೈಟ್ ಬರ್ತಾ ಇದೆ, ಗ್ಲಾಸ್ ನ ಒಳಗಿಂದ ಒಂದು ಲೈಟ್ ಬರ್ತಾ ಇದೆ, ಅದನ್ನು ಇನ್ಸಿಡೆನ್ಸ್ ರೇ ಅಂತ ಹೇಳ್ತೇವೆ. ಇನ್ಸಿಡೆನ್ಸ್ ಅಂದ್ರೆ ಸರ್ಫೇಸ್ ನ ಮೇಲೆ ಬೀಳುವ ಲೈಟ್. ಸೊ ಈ ಡಾಟೆಡ್ ಲೈನ್ ಇದೆ ಅಲ್ವಾ, ಇದು ಆ ಮೀಡಿಯಂನ 90 ಡಿಗ್ರಿ ಆಂಗಲ್ ಅನ್ನ ತೋರಿಸ್ತದೆ. ಇಲ್ಲಿ ಡಾಟೆಡ್ ಲೈನ್ ಇರುವುದು ಗ್ಲಾಸಿನ 90 ಡಿಗ್ರಿ ಸರ್ಫೇಸ್ ಇದು. ಅದೇ ರೀತಿಯಲ್ಲಿ ಇಲ್ಲಿ ಡಾಟೆಡ್ ಲೈನ್ ಇರುವುದು ಏರ್ ಸರ್ಫೇಸ್ ನ 90 ಡಿಗ್ರಿ. ಸೊ ಈಗ ಆಗ ಹೇಳಿದೆ ನಾನು, ಗ್ಲಾಸ್ ನ ಒಳಗಿಂದ ಒಂದು ಲೈಟ್ ಫೋಕಸ್ ಆಗ್ತಾ ಇದೆ ಅಥವಾ ಇನ್ಸಿಡೆಂಟ್ ಆಗ್ತಾ ಇದೆ. ಸೊ ಗ್ಲಾಸ್ ನ ಬೌಂಡರಿ ಅಂದ್ರೆ ಗ್ಲಾಸ್ ಮೀಡಿಯಂ ನ ಎಂಡ್ ಇಂದ ಅದು ಏರಿಗೆ ಹೋಗ್ಬೇಕಾದ್ರೆ ಗ್ಲಾಸ್ ನಲ್ಲೇ ಸ್ವಲ್ಪ ರಿಫ್ಲೆಕ್ಟ್ ಆಗ್ತದೆ, ಗ್ಲಾಸ್ ನ ಒಳಗೆ ಸ್ವಲ್ಪ ರಿಫ್ಲೆಕ್ಟ್ ಆಗ್ತದೆ, ಮತ್ತೆ ಉಳಿದ ಲೈಟ್ ಗ್ಲಾಸ್ ನಿಂದ ಹೊರಗೆ ಹೋಗ್ತದೆ. ಏನು ಗ್ಲಾಸ್ ನ ಒಳಗೆ ರಿಟರ್ನ್ ಬರ್ತದೆ ಲೈಟ್, ಅದನ್ನು ಪಾರ್ಷಿಯಲ್ ಇಂಟರ್ನಲ್ ರಿಫ್ಲೆಕ್ಷನ್. ಯಾಕೆ ಪಾರ್ಷಿಯಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೇಳ್ತಾರೆ? ಇಂಟರ್ನಲ್ ಅಂದ್ರೆ ಗ್ಲಾಸ್ ನ ಒಳಗೆ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಆಗುದು ಅಥವಾ ರಿಟರ್ನ್ ಬರುದು. ಪಾರ್ಷಿಯಲ್ ಅಂತ ಹೇಳಿದ್ರೆ ನಾವು ಫೋಕಸ್ ಮಾಡಿದ ಲೈಟ್ ಫುಲ್ ರಿಫ್ಲೆಕ್ಷನ್ ಆಗುದಿಲ್ಲ, ಸ್ವಲ್ಪ ಗ್ಲಾಸ್ ನಿಂದ ಹೊರಗೆ ಏರಿಗೆ ಹೋಗ್ತದೆ, ಸ್ವಲ್ಪ ಅಂಶ ಮಾತ್ರ ಗ್ಲಾಸ್ ನ ಒಳಗೆ ರಿಟರ್ನ್ ಬರ್ತದೆ. ಆದ್ರಿಂದ ಪಾರ್ಷಿಯಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೆದಿದ್ದಾರೆ. ನೆಕ್ಸ್ಟ್, ಗ್ಲಾಸ್ ಬೌಂಡರಿಯಿಂದ ಲೈಟ್ ಏರಿಗೆ ಪಾಸ್ ಆಗುವಾಗ, ಹೊರಗಿನ ಏರಿಗೆ ಪಾಸ್ ಆಗುವಾಗ ಸ್ವಲ್ಪ ಬೆಂಡ್ ಆಗ್ತದೆ. ನಾನು ರಿಫ್ರಾಕ್ಷನ್ ಅಂತ ಹೇಳಿದೆ. ಒಂದು ಮೀಡಿಯಾದಿಂದ ಅಂದ್ರೆ ಗ್ಲಾಸ್ ಇಂದ ಇನ್ನೊಂದು ಮೀಡಿಯಾ ಅಂದ್ರೆ ಏರಿಗೆ ಹೋಗುವಾಗ ಲೈಟ್ ಏನಾಗ್ತದೆ? ಬೆಂಡ್ ಆಗ್ತದೆ, ರಿಫ್ರಾಕ್ಷನ್ ಆಗ್ತದೆ. ಸೊ ಇಲ್ಲಿ ಇನ್ಸಿಡೆಂಟ್ ಆದ ಲೈಟ್ ಸ್ವಲ್ಪ ರಿಫ್ಲೆಕ್ಟ್ ಆಯ್ತು, ಸ್ವಲ್ಪ ಗ್ಲಾಸ್ ನಿಂದ ಹೊರಗೆ ಬಂತು. ಹೊರಗೆ ಬರುವಾಗ ಇಲ್ಲಿ ನೋಡಬಹುದು ನೀವು, ಸ್ವಲ್ಪ ಬೆಂಡ್ ಆಗಿದೆ ಲೈಟ್. ಇದನ್ನು ರಿಫ್ರಾಕ್ಟೆಡ್ ರೇ ಅಂತ ಕರಿತೇವೆ. ಸೊ ಇಲ್ಲಿ ಏರ್ ನ 90 ಡಿಗ್ರಿ ಮತ್ತು ರಿಫ್ರಾಕ್ಟೆಡ್ ರೇ ಇದರ ನಡುವೆ ಇರುವಂತ ಆಂಗಲ್ ಅನ್ನು θ2 ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ಥೀಟಾ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಟ್ರಿಗ್ನೋಮೆಟ್ರಿ ಆಗಿದ್ರೆ ಗೊತ್ತಿರ್ತದೆ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೊ ಆಂಗಲ್ ಗೆ ಥೀಟಾ ಅಂತ ಹೇಳ್ತೇವೆ. ಒಂದು ವೇಳೆ ಟ್ರಿಗ್ನೋಮೆಟ್ರಿ ಆಗದೇ ಇದ್ರೆ ಸೆಕೆಂಡ್ ಇಯರ್ ನಲ್ಲಿ ನಿಮ್ಗೆ ಅದು ಗೊತ್ತಾಗ್ತದೆ. ಫೈನಲಿ ಹೇಳುದಾದ್ರೆ ಆಂಗಲ್ ಅನ್ನು ಥೀಟಾ ಅಂತ ಕರಿತೇವೆ. ಇಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ θ2 ಅಂತ ಕರೆದಿದ್ದಾರೆ. ಇಲ್ಲಿ θ1 ಆಂಗಲ್ ಆಫ್ ಇನ್ಸಿಡೆನ್ಸ್. ಇನ್ನೊಮ್ಮೆ ವಿವರಿಸ್ತೇನೆ, ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲಿ ಡಯಾಗ್ರಾಮ್ ನಲ್ಲಿ ಎರಡು ಮೀಡಿಯಾಗಳನ್ನು ತೋರಿಸಿದ್ದಾರೆ. ಈ ಲೈನ್ ನ ಕೆಳಗಿರುವ ಫುಲ್ ಮೀಡಿಯಾ ಗ್ಲಾಸ್ ಅಂತ ತಿಳ್ಕೊಳ್ಳಿ. ಲೈನ್ ನ ಮೇಲೆ ಇರುವ ಫುಲ್ ಇದನ್ನು ಏರ್ ಮೀಡಿಯಾ ಅಂತ ತಿಳ್ಕೊಳ್ಳಿ. ಈಗ
ಗ್ಲಾಸ್ನ ಒಳಗಿಂದ ಒಂದು ಲೈಟ್ ರೇ ಬರ್ತಾ ಉಂಟು, ಅದನ್ನು ಇನ್ಸಿಡೆನ್ಸ್ ರೇ ಅಂತ ಕರಿತೇವೆ. ಅಂದ್ರೆ ಗ್ಲಾಸ್ನ ಸರ್ಫೇಸ್ ನ ಮೇಲೆ ಬೀಳುವ ಲೈಟ್. ಸೊ ಆ ಲೈಟ್ ನಲ್ಲಿ ಸ್ವಲ್ಪ ಅಂಶ ಗ್ಲಾಸ್ನ ಒಳಗೆ ಪ್ರತಿಫಲನ ಅಥವಾ ರಿಫ್ಲೆಕ್ಟ್ ಆಗ್ತದೆ, ಇನ್ನುಳಿದ ಸ್ವಲ್ಪ ಅಂಶ ಗ್ಲಾಸ್ನಿಂದ ಹೊರಗೆ ಏರಿಗೆ ಬರ್ತದೆ. ಏನು ಗ್ಲಾಸಿನ 90 ಡಿಗ್ರಿ ಆಂಗಲ್ ಇದೆ ಮತ್ತು ರಿಫ್ಲೆಕ್ಟ್ ಆದ ಇನ್ಸಿಡೆಂಟ್ ಆದ ಲೈಟ್ ಇದೆ, ಅದರ ನಡುವೆ ಇರುವ ಆಂಗಲ್ ಅನ್ನು ಇನ್ಸಿಡೆನ್ಸ್ ಆಂಗಲ್ ಅಂತ ಕರಿತೇವೆ. ಗ್ಲಾಸ್ನಿಂದ ಲೈಟ್ ರೇ ಹೊರಗೆ ಹೋಗುವಾಗ ಸ್ವಲ್ಪ ಬೆಂಡ್ ಆಗ್ತದೆ, ಅದನ್ನು ರಿಫ್ರಾಕ್ಟೆಡ್ ರೇ ಅಂತ ಕರಿತೇವೆ ಅಥವಾ ರಿಫ್ರಾಕ್ಷನ್ ರೇ. ಸೊ ಏರ್ನ 90 ಡಿಗ್ರಿ ಮತ್ತು ರಿಫ್ರಾಕ್ಟ್ ಆದ ಲೈಟ್ ರೇ ಇದರ ನಡುವೆ ಇರುವ ಆಂಗಲ್ ಅನ್ನು ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರೀತಾರೆ. ಇದು ಫೈನಲ್ ಎಕ್ಸಾಮ್ ನಲ್ಲಿ ನಿಮ್ಗೆ MCQ ನಲ್ಲಿ ಬರ್ಬೋದು, ಅದರಿಂದ ಸರಿಯಾಗಿ ತಿಳ್ಕೊಳ್ಳಿ. ಏನಾದ್ರೂ ಡೌಟ್ ಇದ್ರೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಡೌಟ್ ಇದ್ರೆ ನನ್ನ ಹತ್ರ ಕೇಳಿ. ನೆಕ್ಸ್ಟ್, ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್. ದ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ is a way of measuring the speed of light in a material. ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಅಂದ್ರೆ ಏನು? ಯಾವುದೇ ಒಂದು ಮೆಟೀರಿಯಲ್, ಅದು ಗ್ಲಾಸ್ ಆಗಿರ್ಬೋದು, ಏರ್ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು, ಅದರಲ್ಲಿ ಲೈಟ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತದೆ ಅದನ್ನು ಮೆಜರ್ ಮಾಡುವಂತದ್ದನ್ನು ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ತೇವೆ. ನಮ್ಗೆ ಗೊತ್ತಿದೆ, ಲೈಟ್ ಟ್ರಾವೆಲ್ಸ್ in straight line fastest in vacuum. ವ್ಯಾಕ್ಯೂಮ್ ಅಂತ ಹೇಳಿದ್ರೆ ಏನು? ನಿರ್ವಾತ ಪ್ರದೇಶ. ನಿರ್ವಾತ ಪ್ರದೇಶ ಅಂತ ಹೇಳಿದ್ರೆ ಅಲ್ಲಿ ಏನೂ ಇರುವುದಿಲ್ಲ, ಏರ್ ಕೂಡ ಇರುವುದಿಲ್ಲ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳುದಾದ್ರೆ, ನಿಮ್ಮ ಮನೆಯಲ್ಲಿ ಥರ್ಮಾಸ್ ಫ್ಲಾಸ್ಕ್ ಇದ್ರೆ ಅದರ ಔಟರ್ ಬಾಡಿಯನ್ನು ತೆಗೆದ್ರೆ, ಔಟರ್ ಕೇಸಿಂಗ್ ಅನ್ನು ತೆಗೆದ್ರೆ ಒಳಗೆ ಗ್ಲಾಸ್ ನಿಂದ ಮಾಡಿದ ಒಂದು ಪಾರ್ಟ್ ಸಿಗ್ತದೆ. ಅದರಲ್ಲಿ 2 ಲೇಯರ್ ಇರ್ತದೆ. ಆ 2 ಲೇಯರ್ಗಳ ನಡುವೆ ಇರುವ ಏರ್ ಅನ್ನು ತೆಗೆದು ಅಲ್ಲಿ ಏನು ಇಲ್ಲದ ಹಾಗೆ ಮಾಡ್ತಾರೆ. ಆ ಪ್ರದೇಶವನ್ನು ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶ ಅಂತ ಕರಿತೇವೆ. ಅಲ್ಲಿ ಏನು ಕೂಡ ಇರುವುದಿಲ್ಲ. ಸೊ ಏನು ಇಲ್ಲದ ಜಾಗದಲ್ಲಿ, ವ್ಯಾಕ್ಯೂಮ್ ನಲ್ಲಿ, ಲೈಟ್ 3 into 10 to the power of 8 meters per second ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತದೆ. ಲೈಟ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಸ್ಪೀಡ್ ಇನ್ ವ್ಯಾಕ್ಯೂಮ್ ಸಚ್ ಆಸ್ ಇನ್ ಔಟರ್ ಸ್ಪೇಸ್. ಅಂದ್ರೆ ನಾವು ಆಕಾಶದಲ್ಲಿ ತುಂಬಾ ಎತ್ತರಕ್ಕೆ ಹೋದ್ರೆ ಅದನ್ನು ಔಟರ್ ಸ್ಪೇಸ್ ಅಂತ ಕರಿತೇವೆ, ಅಲ್ಲಿ ಗಾಳಿ ಏನು ಇರುವುದಿಲ್ಲ. ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಅಬೌಟ್ 3 into 10 to the power of 8 meters per second. ಇಲ್ಲಿ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಮೀಟರ್ಸ್ ಗೆ ಕನ್ವರ್ಟ್ ಮಾಡುವುದಾದ್ರೆ 3 into 10 to the power of 8 meters per second. ಅಂದ್ರೆ ವ್ಯಾಕ್ಯೂಮ್ ನಲ್ಲಿ ಲೈಟ್ ಅನ್ನೋದು 1 ಸೆಕೆಂಡಿಗೆ 3 into 10 to the power of 8 meters ಟ್ರಾವೆಲ್ ಮಾಡ್ತದೆ. ಹೈಯೆಸ್ಟ್ ಸ್ಪೀಡ್ ಇದು. The refractive index is the ratio of speed of light in vacuum to the speed of light in that medium. ಈಗ ಇಂಡೆಕ್ಸ್ ಆಫ್ ರಿಫ್ರಾಕ್ಷನ್ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳುವ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಅದೊಂದು ರೇಷಿಯೋ. ಯಾವುದರ ನಡುವೆ ಇರುವಂತದ್ದು? ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಮತ್ತು ಸ್ಪೀಡ್ ಆಫ್ ಲೈಟ್ ಇನ್ ಎನಿ ಮೀಡಿಯಂ ಅಂತ ಹೇಳಿದ್ರೆ, ಎಲ್ಲಾ ಮೀಡಿಯಂಗಳಲ್ಲಿ ಲೈಟಿನ ಸ್ಪೀಡ್ ಒಂದೇ ರೀತಿ ಇರುವುದಿಲ್ಲ. ನಾವು ಸ್ಟ್ಯಾಂಡರ್ಡ್ ಯಾವುದನ್ನು ತಗೊಳ್ತೇವೆ? ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಅದು 3 into 10 to the power of 8 meters per second. ಅದು ವ್ಯಾಕ್ಯೂಮ್ ನಲ್ಲಿ ಲೈಟಿನ ಸ್ಪೀಡ್, ಅದನ್ನು ಸ್ಟ್ಯಾಂಡರ್ಡ್ ಆಗಿ ತಗೊಳ್ತೇವೆ. ಸೊ ಆ ವ್ಯಾಕ್ಯೂಮ್ ನ ಸ್ಪೀಡ್ ಅನ್ನು ಉಳಿದ ಮೀಡಿಯಾಗಳಲ್ಲಿ ಲೈಟ್ ಸ್ಪೀಡ್ ನೊಂದಿಗೆ ಕಂಪೇರ್ ಮಾಡ್ತಾರೆ. ಆ ರೇಷಿಯೋವನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೇವೆ. ಇನ್ನೊಮ್ಮೆ ಹೇಳುವುದಾದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? ಇದೊಂದು ರೇಷಿಯೋ.
ವ್ಯಾಕ್ಯೂಮ್ ನಲ್ಲಿ ಲೈಟಿನ ಸ್ಪೀಡಿಗೂ ಬೇರೆ ಮೀಡಿಯಂ ನಲ್ಲಿ ಲೈಟಿನ ಸ್ಪೀಡಿಗೂ ಇರುವಂತ ರೇಷಿಯೋವನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ MCQ ನಲ್ಲಿ ಬರುವಂತದ್ದು. ಸೊ ಸರಿಯಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಏನಿದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? The heart of an optical communication system is the optical fiber that acts as the transmission channel carrying the light beam loaded with information. ನಾನು ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ, ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಸಿಸ್ಟಮ್ ನಲ್ಲಿ ನಮ್ಮ ಮೇನ್ ಪಾರ್ಟ್ ಅಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್. ಅದು ಗ್ಲಾಸ್ ನಿಂದ ಮಾಡಿರ್ತಾರೆ. ಅದರಲ್ಲಿ ಇನ್ಫಾರ್ಮೇಶನ್ ಅಥವಾ ಸಿಗ್ನಲ್ ಇರುವಂತ ಲೈಟ್ ಅನ್ನು ಲೋಡ್ ಮಾಡಿ ಅಥವಾ ಫೀಡ್ ಮಾಡಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ. ಆದ್ರಿಂದ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಸಿಸ್ಟಮ್ ನಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ಒಂದು ಇಂಪಾರ್ಟೆಂಟ್ ಪಾರ್ಟ್. ವೆನ್ ದ ಲೈಟ್ ರೇ ಸ್ಟ್ರೈಕ್ಸ್ ದ ಇಂಟರ್ಫೇಸ್ at an angle greater than critical angle, the light ray does not pass through the interface into the glass. The effect is as if a mirror existed at the interface. So ಇಲ್ಲಿ ನಾವು ಮೊದಲು ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನಂತ ತಿಳ್ಕೊಳ್ಳುವ. ಕ್ರಿಟಿಕಲ್ ಆಂಗಲ್ is the angle of incidence that causes the refracted light to travel along the interface between two different media. ಸೊ ಇಲ್ಲಿ ಡಯಾಗ್ರಾಮ್ ನಲ್ಲಿ ನೋಡೋದಾದ್ರೆ ನಾವು ಇನ್ಸಿಡೆನ್ಸ್ ರೇ ಇಲ್ಲಿ ಗ್ಲಾಸ್ ನ ಒಳಗಿಂದ ಬಂದಿದೆ, ಅದನ್ನು ಹೊರಗೆ ಹೋಗ್ಲಿಕ್ಕೆ ಬಿಟ್ರೆ ಈ ಇನ್ಸಿಡೆನ್ಸ್ ಆಂಗಲ್ ಇದೆ ಅಲ್ವಾ, ಇದನ್ನು ಕ್ರಿಟಿಕಲ್ ಆಂಗಲ್ ಅಂತ ಕರೀತಾರೆ. ಸರಿಯಾಗಿ ತಿಳ್ಕೊಳ್ಳಿ. ಕ್ರಿಟಿಕಲ್ ಆಂಗಲ್ ಅಂತ ಹೇಳಿದ್ರೆ ಒಂದು ವೇಳೆ ಗ್ಲಾಸ್ ನಿಂದ ಒಳಗಿಂದ ಬಂದ ಲೈಟ್ ರೇ ಹೊರಗೆ ಏರಿಗೆ ಬರ್ಲಿಕ್ಕೆ ಬಿಟ್ರೆ ಆ ಇನ್ಸಿಡೆನ್ಸ್ ಆದ ಆಂಗಲ್ ಅನ್ನು ಕ್ರಿಟಿಕಲ್ ಆಂಗಲ್ ಅಂತ ಕರೀತಾರೆ. ನೆಕ್ಸ್ಟ್, when the light ray strikes the interface at an angle greater than critical angle, the light ray does not pass through the interface into the glass. ಅಂದ್ರೆ ಇಲ್ಲಿ ಒಂದು ವೇಳೆ ಈ ಕ್ರಿಟಿಕಲ್ ಆಂಗಲ್ ಅನ್ನು ನಾವು ತುಂಬಾ ಜಾಸ್ತಿ ಮಾಡಿದ್ರೆ ಆಂಗಲ್ ಅನ್ನು, ಆಗ ಇನ್ಸಿಡೆನ್ಸ್ ಆದ ಲೈಟ್ ಹೊರಗೆ ಏರಿಗೆ ಹೋಗುದಿಲ್ಲ, ಬದಲಿಗೆ ಒಳಗೆ ಏನಾಗ್ತದೆ, ರಿಫ್ಲೆಕ್ಟ್ ಆಗ್ತದೆ. ನಾನಾಗ ಹೇಳಿದೆ ಇನ್ಸಿಡೆಂಟ್ ಆದ ಲೈಟ್ ಸ್ವಲ್ಪ ಅಂಶ ರಿಫ್ಲೆಕ್ಷನ್ ಆಗ್ತದೆ, ಸ್ವಲ್ಪ ಅಂಶ ಹೊರಗೆ ಹೋಗ್ತದೆ ಅಂತ. ಆದ್ರೆ ಇಲ್ಲಿ ಏನು ಇನ್ಸಿಡೆನ್ಸ್ ಆದ ಆಂಗಲ್ ಅದನ್ನು ಕ್ರಿಟಿಕಲ್ ಆಂಗಲ್ ಅಂತ ಕರಿಬಹುದು. ಯಾವಾಗ ಸ್ವಲ್ಪ ಅಂಶ ಲೈಟ್ ಹೊರಗೆ ಹೋದ್ರೆ, ಏರಿಗೆ ಹೋದ್ರೆ ಆ ಆಂಗಲ್ ಅನ್ನು ಕ್ರಿಟಿಕಲ್ ಆಂಗಲ್ ಅಂತ ಕರೆಯುವುದು. ಆದ್ರೆ ಈ ಆಂಗಲ್ ಅನ್ನು ನಾವು ಜಾಸ್ತಿ ಮಾಡ್ತಾ ಹೋದ್ರೆ ಆವಾಗ ಲೈಟ್ ರೇ ಗ್ಲಾಸ್ ನಿಂದ ಹೊರಗೆ ಹೋಗುದಿಲ್ಲ, ಕಂಪ್ಲೀಟ್ ರಿಫ್ಲೆಕ್ಟ್ ಆಗ್ತದೆ. ಯಾವ ರೀತಿ, ಇಲ್ಲಿ ಒಂದು ಮಿರರ್ ಇಟ್ಟಿದ್ದಾರೆ, ಮಿರರ್ ಇಟ್ರೆ ಏನಾಗ್ತದೆ, ಮಿರರ್ ನಿಂದ ಆಚೆಗೆ ಲೈಟ್ ಪಾಸ್ ಆಗುದಿಲ್ಲ. ಸೊ ಅದರ ಬದಲು ಕಂಪ್ಲೀಟ್ ರಿಫ್ಲೆಕ್ಟ್ ಅಥವಾ ಪ್ರತಿಫಲನ ಆಗ್ತದೆ. ಅರ್ಥ ಆಯ್ತು ಅಂತ ಎಣಿಸ್ಕೊಳ್ತೇನೆ. ಅಲ್ಲಿ ಎರಡು ರೀತಿಯ ಆಂಗಲ್ ಇದೆ, ಒಂದು ಕ್ರಿಟಿಕಲ್ ಆಂಗಲ್, ಆಮೇಲೆ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಡೌಟ್ ಇದ್ರೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಪೋಸ್ ಇದು ಗ್ಲಾಸ್, ಆಪ್ಟಿಕಲ್ ಫೈಬರ್ ಗ್ಲಾಸ್ ಇಂದ ಮಾಡಿದ್ದಾರೆ, ಗ್ಲಾಸ್ ನಿಂದ ಲೈಟ್ ಹೊರಗೆ ಹೋಗಬಾರ್ದು, ರಿಫ್ರಾಕ್ಷನ್ ಆಗಬಾರ್ದು ಅಥವಾ ಏರಿಗೆ ಲೈಟ್ ಹೋಗಬಾರ್ದು. ಹಾಗಾದ್ರೆ ಏನ್ ಮಾಡಬೇಕು, ಈ ಇನ್ಸಿಡೆನ್ಸ್ ಆಂಗಲ್ ಇದೆ ಅಲ್ವಾ, ಅದನ್ನು ಜಾಸ್ತಿ ಮಾಡಬೇಕು. ಎಷ್ಟು ಜಾಸ್ತಿ ಮಾಡಬೇಕು, ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಮಾಡಬೇಕು. ಕ್ರಿಟಿಕಲ್ ಆಂಗಲ್ ನಿಂದ ಕಡಿಮೆ ಇದ್ರೆ ಲೈಟ್ ಹೊರಗೆ ಹೋಗ್ತದೆ, ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಮಾಡಿದ್ರೆ ಇಲ್ಲಿ ಒಂದು ಮಿರರ್ ಇಟ್ಟ ರೀತಿಯಲ್ಲಿ ಏನು ಲೈಟ್
ಇನ್ಸಿಡೆನ್ಸ್ ಆಗಿದೆ, ಬಿದ್ದಿದೆ, ಅದು ಕಂಪ್ಲೀಟ್ ಒಳಗೆ ಗ್ಲಾಸ್ ನ ಒಳಗೆ ರಿಫ್ಲೆಕ್ಟ್ ಆಗ್ತದೆ. ಈ ಸಿಸ್ಟಮ್ ಅನ್ನು ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಯೂಸ್ ಮಾಡಿದ್ದೇವೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ, ದ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಆಫ್ ಆನ್ ಆಪ್ಟಿಕಲ್ ಫೈಬರ್ ಲೈಸ್ ಇನ್ ದ ಬಿಹೇವಿಯರ್ ಆಫ್ ಲೈಟ್ ಆಸ್ ಶೋನ್ ಇನ್ ದ ಫಿಗರ್ 3. ನೋಡಿ, ಇಲ್ಲಿ ಫಿಗರ್ 3 ಅಲ್ಲಿ ನೀವು ನೋಡಬಹುದು, ಇದು ಈ ಕರ್ವ್ ಆಗಿದೆ ಅಲ್ವಾ, ಇದು ಆಪ್ಟಿಕಲ್ ಫೈಬರ್, ಕರ್ವ್ ರೀತಿಯಲ್ಲಿರೋದು ಆಪ್ಟಿಕಲ್ ಫೈಬರ್. ಈ ಪೋರ್ಷನ್ ಲೈಟ್ ಸೋರ್ಸ್, ಈ ಪೋರ್ಷನ್ ಲೈಟ್ ಸೋರ್ಸ್. ಅದರಲ್ಲಿ 2 ಲೈಟ್ ರೇ ಅನ್ನು ತೋರಿಸಿದ್ದಾರೆ ನೋಡಿ. ಇಲ್ಲಿ ಲೈಟ್ ಸಿಗ್ನಲ್ 1 ಥಿಕ್ ಲೈನ್ ಇರೋದು, ಥಿಕ್ ಲೈನ್. ಅದೇ ರೀತಿಯಲ್ಲಿ ಲೈಟ್ ಸಿಗ್ನಲ್ 2 ಥಿನ್ ಲೈನ್ ಇರುವಂತದ್ದು. ಇದು ಲೈಟ್ ಸೋರ್ಸ್ ಇಂದ 2 ರೀತಿಯ ಲೈಟ್ ರೇ ಬರ್ತದೆ. ಇದು ಲೈಟ್ ಸಿಗ್ನಲ್ 1, ಇದು ಲೈಟ್ ಸಿಗ್ನಲ್ 2. ಸೊ ಈ ಲೈಟ್ ಸೋರ್ಸ್ ಲೈಟ್ ರೇ ಯಾವ ರೀತಿಯಲ್ಲಿ ನಾವು OFC ಗೆ ಫೀಡ್ ಮಾಡ್ತೇವೆ ಅಂತ ಹೇಳಿದ್ರೆ, ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ಈ ಲೈಟ್ ರೇ ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಇದ್ರೆ ಗ್ಲಾಸ್ ನಿಂದ ಅಥವಾ ಫೈಬರ್ ನಿಂದ ಹೊರಗೆ ಹೋಗ್ತದೆ. ಆದ್ರೆ ಇಲ್ಲಿ ಇನ್ಸಿಡೆನ್ಸ್ ಆಗುವ ಲೈಟ್ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಇದ್ರೆ ಲೈಟ್ ಹೊರಗೆ ಹೋಗುದಿಲ್ಲ. ಏನಾಗ್ತದೆ, ಕಂಪ್ಲೀಟ್ ರಿಫ್ಲೆಕ್ಟ್ ಆಗ್ತದೆ. ಇಲ್ಲಿ ನೋಡಿ, ಕಂಪ್ಲೀಟ್ ರಿಫ್ಲೆಕ್ಟ್. ಅದೇ ರೀತಿಯಲ್ಲಿ ಈ ಲೈಟ್ ರೇ ಕೂಡ ಹಾಗೆ. ಸೊ ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಇದ್ರೆ ಗ್ಲಾಸ್ ಫೈಬರ್ ಇಂದ ಹೊರಗೆ ಹೋಗ್ತದೆ. ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಇದ್ರೆ ಗ್ಲಾಸ್ ಫೈಬರ್ ನ ಒಳಗೇನೆ ರಿಫ್ಲೆಕ್ಟ್ ಆಗ್ತದೆ. ಸೊ ಈ ರೀತಿಯಲ್ಲಿ OFC ಅನ್ನು ತಯಾರು ಮಾಡಿದ್ದಾರೆ, ಫೈಬರ್ ಕೇಬಲ್ ಅನ್ನು. ಆದ್ರಿಂದ ಲೈಟ್ ನಾವು OFC ಗೆ ಫೀಡ್ ಮಾಡಿದ್ದು, ಇನ್ಪುಟ್ ಮಾಡಿದ್ದು, ಅಂದ್ರೆ ಆ ಲೈಟ್ ಅಲ್ಲಿ ನಾವು ಟ್ರಾನ್ಸ್ಮಿಟ್ ಮಾಡಬೇಕಾದ ಇನ್ಫಾರ್ಮೇಶನ್ ಸಿಗ್ನಲ್ ಲೋಡ್ ಆಗಿರ್ತದೆ. ಆ ಲೈಟ್ ಅನ್ನು ನಾವು OFC ಗೆ ಕೊಡ್ತೇವೆ. ಸೊ OFC ಗೆ ಕೊಡುವಾಗ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಕೊಡ್ತೇವೆ. ಆದ್ರಿಂದ ಲೈಟ್ ರೇಗಳು ಏನಾಗ್ತದೆ, ಆಪ್ಟಿಕಲ್ ಫೈಬರ್ ಕೇಬಲ್ ಗ್ಲಾಸ್ ನಿಂದ ಹೊರಗೆ ಹೋಗುದಿಲ್ಲ, ಬದಲಾಗಿ ಆಪ್ಟಿಕಲ್ ಫೈಬರ್ ನಲ್ಲೇ ರಿಫ್ಲೆಕ್ಟ್ ಆಗಿ ಮುಂದೆ ಮುಂದೆ ಟ್ರಾವೆಲ್ ಮಾಡ್ತದೆ. ಇಲ್ಲಿ ನೋಡ್ಬೋದು ನೀವು, 2 ಲೈಟ್ ರೇಗಳು ಮುಂದೆ ಮುಂದೆ ಟ್ರಾವೆಲ್ ಮಾಡಿದೆ. ಸೊ ಈ ರೀತಿಯಲ್ಲಿ ಒಂದು ಎಂಡ್ ನಲ್ಲಿ ಫೀಡ್ ಮಾಡಿದ ಲೈಟ್ ಇನ್ನೊಂದು ಎಂಡ್, ಅದು ಎಷ್ಟು ಲಾಂಗ್ ಇರ್ಲಿ, 50 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಇದ್ರೂ ಕೂಡ ಅದು ಮುಂದೆ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ಲೈಟ್ ಸೇಮ್ ಪವರ್ ಅಲ್ಲಿ ಸಿಗ್ತದೆ. ನಾವು ಇನ್ಪುಟ್ ಎಷ್ಟು ಮಾಡಿದ್ದೇವೆ, ಎಷ್ಟು ಪವರ್ ಅಲ್ಲಿ ಲೈಟ್ ಅನ್ನು ಕೊಟ್ಟಿದ್ದೇವೆ, ಎಂಡ್ ಅಲ್ಲಿ ಕೂಡ ಅಷ್ಟೇ ಬರ್ತದೆ. ಆದ್ರೆ ನಾನು ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಹೇಳಿದ್ದೇನೆ, ಒಂದು ವೇಳೆ ಈ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಬೆಂಡ್ ಮಾಡಿದ್ರೆ, ಬೆಂಡ್ ಮಾಡುವಾಗ ಈ ಆಂಗಲ್ ಗಳು ಚೇಂಜ್ ಆಗ್ತದೆ, ಅದರಿಂದ ಲೈಟ್ ಹೊರಗೆ ಬರುವ ಚಾನ್ಸಸ್ ಇದೆ. ಆದ್ರಿಂದ ಎಲ್ಲಿಯೇ ಆಗ್ಲಿ ನಾವು ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಇಡುವಾಗ ರೌಂಡ್ ಶೇಪ್ ನಲ್ಲಿ ಇಡಬೇಕಂತ ಹೇಳಿದೆ. ಸೊ ಕಂಪ್ಲೀಟ್ ಫೋಲ್ಡ್ ಮಾಡಿ ಇಡಬಾರ್ದು, ಲೀಕೇಜ್ ಆಗ್ತದೆ ಲೈಟ್. ಅದಕ್ಕೆ ಕಾರಣ ಅದು ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಆಗ್ತದೆ, ಅದರಿಂದ ಲೈಟ್ ಹೊರಗೆ ಹೋಗುವಂತದ್ದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದ್ರೆ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಂ is defined as the ratio of velocity of light in vacuum to velocity of light in medium. Suppose ಈಗ ಗ್ಲಾಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಂತ ಕೇಳುವುದಾದ್ರೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಂತ ಕೇಳುವುದಾದ್ರೆ, ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ. ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ನಮ್ಗೆ ಗೊತ್ತುಂಟು, 3 into 10 to the power of 8 meter per second. ಆದ್ರೆ ವೆಲಾಸಿಟಿ ಆಫ್ ವ್ಯಾಕ್ಯೂಮ್, ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಗೊತ್ತಿದೆ ನಮ್ಗೆ, 3 into 10 to the power of 8 meters per second. ಸೊ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಬೇರೆ ಬೇರೆ ಮೀಡಿಯಂಗೆ ಬೇರೆ ಬೇರೆ ಆಗಿರ್ತದೆ. ಸೊ ಈ ರೇಷಿಯೋವನ್ನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಈ ಒಂದು ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ, MCQ ನಲ್ಲಿ ಬರ್ಬೋದು. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಈಕ್ವಲ್ಸ್ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ. ಸೊ ಇದಿಷ್ಟು ಲೈಟಿನ ಕ್ಯಾರೆಕ್ಟರಿಸ್ಟಿಕ್ಸ್.
ಸೊ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಎಷ್ಟು ತರದ ಕ್ಲಾಸಿಫಿಕೇಶನ್ ಅಥವಾ ಟೈಪ್ಸ್ ಇದೆ ಅನ್ನೋದನ್ನ ನಾವು ನೋಡುವ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.